ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಅರುಣ್ ಕುಮಾರ್. ಇನ್ನ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ತಾಯಿ ಹಾಲಿನ ಪ್ರಾಮುಖ್ಯತೆ ಬಗ್ಗೆ ಮತ್ತೆ ಸಾಮಾನ್ಯವಾಗಿ ತಾಯಂದ್ರಿಗೆ ಬರೋ ಅನುಮಾನಗಳ ಬಗ್ಗೆ ಹೇಳಿದ್ದೀನಿ. ಇದನ್ನ ಪವರ್ ಪಾಯಿಂಟ್ ಸ್ಲೈಡ್ಸ್ ಉಪಯೋಗಿಸಿ ಈ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದ್ರೆ ಖಂಡಿತ ತಿಳಿಸಿ. ತಾಯಿ ಹಾಲು ಪ್ರಕೃತಿ ನಮಗೆ ಕೊಟ್ಟಿರೋ ಒಂದು ಅಮೂಲ್ಯ ಕೊಡುಗೆ ಅಂತ ಹೇಳ್ಬೋದು. ಇದರಿಂದ ಮಗುಗೆ ತಾಯಿಗೆ ಇಬ್ಬರಿಗೂ ಒಳ್ಳೇದಾಗುತ್ತೆ. ಒಂದು ವಿಚಾರ ಎಲ್ಲರೂ ಗಮನ ಮಾಡಬೇಕು. ಗರ್ಭಿಣಿ ಆದಾಗಲೇ ತಾಯಿ ಹಾಲು ಕೊಡಬೇಕು ಅಂತ ದೃಢವಾದ ಸಂಕಲ್ಪ ಮಾಡಬೇಕು. ಇದರ ಒಂದು ಮಹತ್ವವನ್ನು ತಿಳ್ಕೊಳ್ಬೇಕು. ಅವಾಗ ತಾಯಿಗೆ ಹಾಲು ಬರೋಕ್ಕೆ ಸಹಾಯ ಆಗುತ್ತೆ. ಮತ್ತೆ ಇನ್ನೊಂದು ಬಹಳ ಜನ ಹೆಂಗಸರು ನೋಡೋದಿಲ್ಲ, ನಿಪ್ಪಲ್ ಸರಿಯಾಗಿದೆಯಾ ಅಂತ ಪ್ರೆಗ್ನೆನ್ಸಿಲಿ ನೋಡ್ಕೊಳ್ಬೇಕು. ಕೆಲವರಿಗೆ ನಿಪ್ಪಲ್ ರಿಟ್ರಾಕ್ಟೆಡ್ ನಿಪ್ಪಲ್ ಅಂತ ಹೇಳ್ತೀವಿ. ನಿಪ್ಪಲ್ ಸ್ವಲ್ಪ ಒಳಗಡೆ ಹೋಗಿರುತ್ತೆ. ಈ ತರ ಇದ್ದಾಗ ಮಗುಗೆ ಹಾಲು ಕುಡಿಯೋದಕ್ಕೆ ತುಂಬಾ ತೊಂದರೆ ಆಗುತ್ತೆ. ಇದರಿಂದ ತಾಯಿಗೂ ಅವ್ರಿಗೆ ಆಂಗ್ಸೈಟಿ ಜಾಸ್ತಿ ಆಗುತ್ತೆ, ಮಗು ಸುಮ್ಮನೆ ಅಳ್ತಾ ಹೋಗುತ್ತೆ. ಆದ್ರಿಂದ ಗರ್ಭಿಣಿ ಆದಾಗಲೇ ಎಲ್ಲ ಹೆಂಗಸರು ನಿಪ್ಪಲ್ ಸರಿಯಾಗಿದೆಯಾ ನೋಡ್ಕೊಳ್ಳಿ. ನಿಮ್ಗೆ ಅನುಮಾನ ಇದ್ರೆ ಯಾವ್ದೋ ಡಾಕ್ಟರ್ನೋ ಅಥವಾ ನರ್ಸ್ನೋ ಕೇಳಿ ಅದನ್ನ ಅವಾಗ್ಲೇ ಸರಿಪಡಿಸ್ಕೊಳ್ಳಿ. ಇದರಿಂದ ಹೆರಿಗೆ ಆದ್ಮೇಲೆ ಉಂಟಾಗೋ ಸಮಸ್ಯೆಯನ್ನ ನೀವು ತಡೆಗಟ್ಟಬಹುದು. ಕೆಲವರಿಗೆ ಯಾವಾಗ ಹಾಲು ಕುಡಿಸ್ಬೇಕು ಅಂತ ಒಂದು ಅನುಮಾನ ಆಗುತ್ತೆ. ಹೆರಿಗೆ ಆದ್ಮೇಲೆ ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ಹಾಲು ಕುಡಿಸ್ಬೇಕು. 1 ಗಂಟೆ ಒಳಗಡೆ ಅಂತೂ ಖಂಡಿತ ಕೊಡಬೇಕು. ಜಾಸ್ತಿ ಸಮಯ ವ್ಯರ್ಥ ಮಾಡಬಾರ್ದು. ಆಪರೇಷನ್ ಆಗಿದ್ರೆ ಏನು ಅಂತ ಕೆಲವ್ರಿಗೆ ಅನುಮಾನ ಬರುತ್ತೆ. ಸಿಸೇರಿಯನ್ ಆಗಿದ್ರು ಕೂಡ ತಾಯಿಗೆ ಬೇರೆ ಏನು ಸಮಸ್ಯೆ ಇಲ್ಲದೆ ಹೋದ್ರೆ ಹಾಲು ಕುಡಿಸಕ್ಕಾಗತ್ತೆ. ಒಂದೊಂದು ಟೈಮ್ ಯಾರಾದ್ರೂ ಸ್ವಲ್ಪ ಸಹಾಯ ಮಾಡ್ಬೇಕಾಗ್ಬೋದು. ಆದ್ರಿಂದ ಸಿಸೇರಿಯನ್ ಆಗಿದ್ರು ಕೂಡ ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ಹಾಲು ಕುಡಿಸಕ್ ಶುರು ಮಾಡಿ. ಬರೀ ಎದೆ ಹಾಲು ಕೊಡೋದ್ರಿಂದ ಅನೇಕ ಸಮಸ್ಯೆಗಳನ್ನ ನೀವು ತಡೆಗಟ್ಟಬಹುದು. ಮತ್ತೆ ಹೆರಿಗೆ ಆದ್ಮೇಲೆ ಆದಷ್ಟು ಬೇಗ ತಾಯಿ ಮಗು ಸ್ಪರ್ಶ ಆಗೋದ್ರಿಂದ ಒಂದು ಭಾವನಾತ್ಮಕ ಸಂಬಂಧ ಬರುತ್ತೆ. ತಾಯಿ ಹಾಲು ಚೆನ್ನಾಗಿ ಬರುತ್ತೆ. ಮತ್ತೆ ಮಗುಗೆ ಒಂದು ಟೆಂಪರೇಚರ್ನ ಸರಿಯಾಗಿ ಕಾಪಾಡ್ಕೊಳ್ಳಿಕ್ಕೆ ಸಹಾಯ ಆಗತ್ತೆ. ತಾಯಿ ಹಾಲು ಸಾಕಷ್ಟು ಬರಬೇಕಾದ್ರೆ ಏನ್ ಮಾಡಬೇಕು ಅಂತ ಕೆಲವರಿಗೆ ಅನುಮಾನ ಬರಬಹುದು. ತಾಯಿಯ ಒಂದು ಆಹಾರ ಅದು ಸರಿಯಾಗಿರ್ಬೇಕು. ಅವರು ಸಾಕಷ್ಟು ಹಾಲು, ತರಕಾರಿ, ಹಣ್ಣು ಅದನ್ನೆಲ್ಲ ತಗೊಳ್ಳೋದ್ರಿಂದ ಸಾಕಷ್ಟು ಹಾಲು ಬರುತ್ತೆ. ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅಂದ್ರೆ ಮಾನಸಿಕ ಸ್ಥಿತಿ. ಇತ್ತೀಚೆಗೆ ಮಾನಸಿಕ ಆರೋಗ್ಯ ಬಹಳ ಹದಗೆಟ್ಟಿದೆ. ಅದಕ್ಕೆ ನಾನು ಮತ್ತೆ ಇದ್ರ ಬಗ್ಗೆ ಹೇಳ್ತಾ ಇರ್ತೀನಿ. ತಾಯಿಗೆ ಆಂಗ್ಸೈಟಿ, ಡಿಪ್ರೆಷನ್ ಈ ತರ ಏನಾರ ಇದ್ರೆ ಅದರಿಂದ ಖಂಡಿತವಾಗೂ ಆ ಹಾಲು ಬರೋದು ಕಡಿಮೆ ಆಗುತ್ತೆ. ಆದ್ರಿಂದ ತಾಯಿಯ ಮಾನಸಿಕ ಆರೋಗ್ಯದ ಬಗ್ಗೆ ಸಾಕಷ್ಟು ಗಮನ ಕೊಡಬೇಕು. ಪ್ರೆಗ್ನೆನ್ಸಿಲೂ ಗಮನ ಕೊಡಬೇಕು. ಮತ್ತೆ ಹಾಲು ಕುಡಿಸ್ಬೇಕಾದಾಗ ಬೇಕಾದ್ರೆ ಶಾಸ್ತ್ರೀಯ ಸಂಗೀತ ಕೇಳಿ, ಅಥವಾ ಏನಾರ ವೇದಿಕ್ ಚಾಂಟ್ಸ್ ಅನ್ನ ಕೇಳಿ, ಅಥವಾ ನೀವೇನಾದ್ರೂ ಜಪ ಮಾಡಿ. ಈ ತರ ಎಲ್ಲ ಮಾಡೋದ್ರಿಂದ ಹಾಲು ಸಾಕಷ್ಟು ಬರೋದಕ್ಕೆ ಸಹಾಯ ಆಗುತ್ತೆ. ಕೆಲವು ಹೆಂಗಸರಿಗೆ ಹಾಲು ಬರ್ಲಿಕ್ಕೆ ಔಷಧಿಗಳನ್ನ ಕೊಡ್ಬೇಕಾಗ್ಬೋದು. ಅದಕ್ಕೆ ಬೇರೆ ಬೇರೆ ಔಷಧಿ ಇದೆ. ಶತಾವರಿ ಅಂತ ಒಂದು ಆಯುರ್ವೇದಿಕ್ ಔಷಧಿ ಇದೆ. ಅದರಿಂದಲೂ ಕೂಡ ಎದೆ ಹಾಲು ಜಾಸ್ತಿ ಆಗ್ಬೋದು. ನೀವು ಇದನ್ನ ಡಾಕ್ಟರ್ನ ಕೇಳಿ ಮಾತ್ರ ತಗೊಳ್ಳಿ. ಇಲ್ಲದೆ ಹೋದ್ರೆ ಸಾಮಾನ್ಯವಾಗಿ ತಾಯಿಯ ಒಂದು ಆಹಾರ ಸರಿಯಾಗಿದ್ರೆ, ಅವರ ಮಾನಸಿಕ ಸ್ಥಿತಿ ಸರಿಯಾಗಿದ್ರೆ ಏನು ಬೇಕಾಗಲ್ಲ. ಯಾಕಂದ್ರೆ ಇದು ಒಂದು ನ್ಯಾಚುರಲ್ ಫಿನಾಮಿನ ಅಂತ ಹೇಳ್ತೀವಲ್ಲ, ಸಹಜವಾಗಿ ಉಂಟಾಗುವಂತ ಒಂದು ಪ್ರಕ್ರಿಯೆ. ಬೇರೆ ಏನು ಬೇಕಾಗಲ್ಲ. ಆದ್ರಿಂದ ಡಾಕ್ಟರ್ನ ಕೇಳದೆ ಈ ತರದ್ದೇನು ತಗೊಳಕ್ಕೆ ಹೋಗ್ಬೇಡಿ. ಮತ್ತೆ ಹೆರಿಗೆ ಆದ ತಕ್ಷಣ ಒಂದು ಎದೆ ಹಾಲಿನ ಒಂದು ಶುರುವಿನಲ್ಲಿ ಏನಾಗುತ್ತೆ, ಒಂದು ಕೊಲೆಸ್ಟ್ರಾಮ್ ಅಂತ ಒಂದು ಬರುತ್ತೆ. ಇದು ಹಾಲಿಗಿಂತ ಒಂದು ಸ್ವಲ್ಪ ಬೇರೆ ತರ ಇರುತ್ತೆ. ಸ್ವಲ್ಪ ಇದು ಗಟ್ಟಿ ಇರುತ್ತೆ. ಮತ್ತೆ ಸ್ವಲ್ಪ ಹಳದಿ ಬಣ್ಣ ಇರುತ್ತೆ. ಇದು ಕೆಲವರಿಗೆ ಅನುಮಾನಕ್ಕೆ ಕಾರಣ ಆಗುತ್ತೆ. ಇದನ್ನ ಕೊಡಬಹುದಾ ಇಲ್ವಾ ಅಂತ. ಇದು ಖಂಡಿತ ಮಕ್ಳಿಗೆ ಕೊಡಬೇಕು. ಅದರಲ್ಲಿ ಆಂಟಿಬಾಡೀಸ್ ಅಂತ ಹೇಳ್ತೀವಿ, ಅದಿರುತ್ತೆ. ಮತ್ತೆ ಪ್ರೋಟೀನ್ಸ್, ವಿಟಮಿನ್ಸ್ ಅದೆಲ್ಲ ಇರುತ್ತೆ. ಇದರಿಂದ ಮಗುವಿನ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಆದ್ರಿಂದ ಕೊಲೆಸ್ಟ್ರಾಮ್ ಖಂಡಿತ ಕೊಡಬೇಕು. ಅದನ್ನ ಯಾವ ಕಾರಣಕ್ಕೂ ಅದನ್ನ ವ್ಯರ್ಥ ಮಾಡಬಾರ್ದು. ಮಗುವಿಗೆ ತಾಯಿ ಹಾಲು ಕೊಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಅಂದ್ರೆ, ಅದ ಯಾವಾಗ್ಲೂ ಕರೆಕ್ಟ್ ಟೆಂಪರೇಚರ್ ಅಲ್ಲೇ ಸಿಗುತ್ತೆ. ನೀವು ಈಗ ಫಾರ್ಮುಲಾ ಪ್ರಿಪೇರ್ ಮಾಡ್ಬೇಕಂದ್ರೆ ಮೊದಲು ನೀರ್ ಕುದಿಸ್ಬೇಕು. ಆಮೇಲೆ ಅದನ್ನ ಮಗುವಿಗೆ ಸಾಕಾಗಷ್ಟು ಅದನ್ನ ಕೂಲ್ ಮಾಡ್ಬೇಕು. ಅದನ್ನ ಫಾರ್ಮುಲಾ ಸರಿಯಾಗಿ ಮಿಕ್ಸ್ ಮಾಡ್ಬೇಕು. ಇದರಿಂದೆಲ್ಲ ಸಮಯ ಆಗುತ್ತೆ. ಈ ಸಮಯದಲ್ಲಿ ಮಗು ತುಂಬಾ ಅಳೋದ್ರಿಂದ ತಾಯಂದ್ರಿಗೂ ಗಾಬರಿ ಆಗುತ್ತೆ. ಆ ಗಾಬರಿಯಿಂದ ಅವ್ರು ಏನಾರ ಸಣ್ಣ ಪುಟ್ಟ ತಪ್ಪು ಮಾಡಬಹುದು. ಆದ್ರಿಂದ
ಈ ಎದೆ ಹಾಲು ಕೊಡೋದ್ರಿಂದ ಯಾವಾಗ ಬೇಕಾದ್ರೂ ಮಗು ಅಳ್ತಿದ್ದಂಗೆ ನೀವು ಎತ್ಕೊಂಡು ಹಾಲು ಕುಡ್ಸಕ್ ಶುರು ಮಾಡ್ಬೋದು. ಮತ್ತೆ ಆ ಮಗುವಿಗೆ ಏನು ಬೇಕೋ ಎಲ್ಲಾ ಎದೆ ಹಾಲಿನಲ್ಲಿ ಇರುತ್ತೆ. ಪ್ರೋಟೀನ್ ಆಗಲಿ, ಕಾರ್ಬೋಹೈಡ್ರೇಟ್ ಆಗಲಿ, ಫ್ಯಾಟ್ ಆಗಲಿ, ವೈಟಮಿನ್ಸ್ ಆಗಲಿ, ಮಿನರಲ್ಸ್ ಆಗಲಿ, ಮಗುಗೆ ಏನೇನ್ ಬೇಕು, ಎಷ್ಟು ಬೇಕು, ಎಲ್ಲವುದು ತಾಯಿ ಹಾಲಿನಲ್ಲಿ ಇರುತ್ತೆ. ಮತ್ತೆ ತಾಯಿ ಹಾಲನ್ನ ಅರ್ಗಿಸ್ಕೊಳ್ಳೋದು ಮಗುಗೆ ಬಹಳ ಸುಲಭ. ಹಸುನ ಹಾಲು ಅರ್ಗಿಸ್ಕೊಳಕ್ ಆಗಲ್ಲ ಮಗುಗೆ. ಆದ್ರಿಂದ ತಾಯಿ ಹಾಲು ಕೊಡೋದ್ರಿಂದ ಮಗುಗೆ ಅರ್ಗಿಸ್ಕೊಳಕ್ಕೂ ಸುಲಭ ಆಗುತ್ತೆ. ಮಗುಗೆ ಬೇಕಾದ ಎಲ್ಲ ಪೌಷ್ಟಿಕಾಂಶಗಳು ಸಿಗುತ್ತೆ. ಇದರಿಂದ ಮಗುವಿನ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ. ಮತ್ತೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇಲ್ವೇ ಇಲ್ಲ. ತಾಯಿ ಹಾಲು ಕೊಡೋದ್ರಿಂದ ಮಗುಗೆ ಯಾವ್ದು ಇನ್ಫೆಕ್ಷನ್ ಆಗಲ್ಲ. ನೀವು ಬೇರೆ ಫಾರ್ಮುಲಾ ಏನಾರ ಪ್ರಿಪೇರ್ ಮಾಡಿದ್ರೆ ಮಗುಗೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ತಾಯಿ ಹಾಲು ಕೊಟ್ರೆ ಇನ್ಫೆಕ್ಷನ್ ಆಗೋ ಸಾಧ್ಯತೆನೂ ಇರೋದಿಲ್ಲ. ಮತ್ತೆ ಹೇಗೆ ತಾಯಿ ಹಾಲನ್ನ ಹೇಗೆ ಕುಡಿಸ್ಬೇಕು, ತುಂಬಾ ಜನ ನಾನು ನೋಡಿದ್ದೀನಿ, ಅವರು ಮಗುನ ಹೇಗೆ ಇಟ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ ಅವ್ರಿಗೆ ಗೊತ್ತಿರೋದಿಲ್ಲ. ಯಾವಾಗಲೂ ಮಗು ತಲೆನ ನಿಮ್ಮ ಮೊಣಕೈನಲ್ಲಿ ಇಟ್ಕೊಳ್ಳಿ, ನಿಮ್ಮ ಅಂಗೈನಲ್ಲಿ ಇಟ್ಕೊಳ್ಬೇಡಿ. ಮೊಣಕೈನಲ್ಲಿ ಇಟ್ಕೊಂಡು ಮಗು ತಲೆನ ನಿಮ್ಮ ಶರೀರಕ್ಕೆ ಹತ್ತಿರವಾಗಿ ಇಟ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದ್ರೆ ಮಗುಗೆ ಚೆನ್ನಾಗಿ ಹಾಲು ಕುಡಿಯಕ್ ಆಗತ್ತೆ. ಮತ್ತೆ ನಿಮಗೂ ತೊಂದರೆ ಆಗಲ್ಲ. ನೀವು ಮಗುನ್ ಸರಿಯಾಗಿ ಇಟ್ಕೊಳ್ದೆ ಹೋದ್ರೆ ನೀವು ಬಗ್ಬೇಕಾಗುತ್ತೆ. ಅದರಿಂದ ನಿಮ್ಗೆ ಬೆನ್ನೋವು ಅದೆಲ್ಲ ಬರಬಹುದು. ಅದರಿಂದ ಮಗುನ್ ಸರಿಯಾಗಿ ಹಿಡ್ಕೊಳ್ಳೋದು ಬಹಳ ಮುಖ್ಯ. ನಿಮ್ಗೆ ಬೇಕಾದ್ರೆ ಒಂದು ಕಾಲನ್ನ ಒಂದು ಸ್ಟೂಲ್ ಮೇಲೆ ಇಟ್ಕೊಳ್ಳಿ. ಅದರಿಂದ ಕೂಡ ನೀವು ಬಗ್ಗೋ ಅವಶ್ಯಕತೆ ಬರೋದಿಲ್ಲ. ಅದರಿಂದ ಬೆನ್ನೋವು ಬರೋದು ತುಂಬಾ ಕಡಿಮೆ ಆಗುತ್ತೆ. ನಾನು ಮೊದಲೇ ಹೇಳ್ದಂಗೆ ಮಗುವಿನ ತಲೆಯನ್ನ ನಿಮ್ಮ ಅಂಗೈನಲ್ಲಿ ಇಟ್ಕೊಳ್ಬೇಡಿ. ಇದರಿಂದ ಮಗುಗೆ ಸರಿಯಾಗಿ ಹಾಲು ಕುಡಿಯಕ್ಕಾಗಲ್ಲ, ಮತ್ತೆ ನಿಮಗೂ ತೊಂದರೆ ಆಗುತ್ತೆ. ಮತ್ತೆ ಇನ್ನೊಂದು ವಿಚಾರ ಅಂದ್ರೆ ಮಲ್ಕೊಂಡು ಹಾಲು ಕುಡಿಯೋದನ್ನ ನಿಲ್ಲಿಸಿ. ಹಾಲು ಮಲ್ಕೊಂಡು ಯಾವಾಗಲೂ ಕೊಡಬೇಡಿ. ಇದರಿಂದ ಮಗುಗೆ ತುಂಬಾ ಸಮಸ್ಯೆ ಆಗ್ಬೋದು. ನೀವು ಹಾಲು ಕೊಡ್ತಾ ಕೊಡ್ತಾ ಏನಾರ ನಿದ್ದೆಗೆ ಹೋದ್ರೆ ಅದರಿಂದ ಮಗುಗೆ ಉಸಿರು ಕಟ್ಟೋ ಅಪಾಯ ಕೂಡ ಇರುತ್ತೆ. ಆದ್ರಿಂದ ಮಲ್ಕೊಂಡು ಹಾಲು ಕೊಡಬೇಡಿ. ಯಾವಾಗ್ಲೂ ಕೂತ್ಕೊಂಡು ಹಾಲು ಕುಡಿ. ಹಾಲು ಕುಡಿಸಿದ ಮೇಲೆ ನೀವು ಏನ್ ಮಾಡ್ಬೇಕು ಅಂದ್ರೆ ಮಗುನ ನಿಮ್ಮ ಹೆಗಲ ಮೇಲೆ ಹಾಕೊಂಡು ಅಥವಾ ಕೂರಿಸ್ಕೊಂಡು ಮಗು ಬೆನ್ನನ್ನ ಸವರಿ ಸ್ವಲ್ಪ ಮೆತ್ತಿಗೆ ಬೆನ್ನು ತಟ್ಬಿಟ್ಟು ಆ ಏನಾರ ಗಾಳಿ ನುಂಗಿದ್ರೆ ಅದನ್ನ ಹೊರಗಡೆ ಹೋಗ್ಲಿಕ್ಕೆ ಸಹಾಯ ಮಾಡಿ. ಸುಮಾರು ಜನ ಮಕ್ಕಳು ಹಾಲು ಕುಡಿಯುವಾಗ ಸ್ವಲ್ಪ ಗಾಳಿನೂ ನುಂಗಿರ್ತವೆ. ಅದರಿಂದ ಅದನ್ನ ಹೊರಗಡೆ ಹೋಗಿಸ್ಬೇಕು. ಇಲ್ಲಿ ಆದ್ರೆ ಮಗುಗೆ ಸ್ವಲ್ಪ ಒಂದು ಹೊಟ್ಟೆ ಒಳಗಡೆ ಒಂದು ಅಸ್ವಸ್ಥತೆ ಆಗಿ ಅದರಿಂದ ಅಳೋದು ಜಾಸ್ತಿ ಆಗ್ಬೋದು. ಅದರಿಂದ ಯಾವಾಗ್ಲೂ ಹಾಲು ಕುಡಿಸಿದ್ಮೇಲೆ ಮಗುವಿನ ಹೆಗಲ ಮೇಲೆ ಹಾಕೊಂಡು ಚೆನ್ನಾಗಿ ತೇಗಿಸ್ಬೇಕು. ಸ್ವಲ್ಪ ಬೆನ್ ತಟ್ಟಿ ಬೆನ್ ಸವರಿ ತೇಗಿಸ್ಬಿಟ್ಟು ಆಮೇಲೆ ಬೇರೆ ಕಡೆ ಮಲಗಿಸಿ, ಒಂದು ತೊಟ್ಲಲ್ಲಿ ಮಲಗಿಸಿ. ಮಗುನ ಪಕ್ಕ ಇಟ್ಕೊಂಡು ಮಲ್ಕೊಳಕ್ ಹೋಗ್ಬೇಡಿ. ಸುಮಾರು ಮಕ್ಕಳು ಏನ್ ಮಾಡ್ತವೆ, ಹಾಲು ಕುಡಿದ್ಮೇಲೆ ಒಂದು ಸ್ವಲ್ಪ ಕಕ್ಕೋದು ಸಾಮಾನ್ಯ. ಇದು ಒಂದು ಕಾಯಿಲೆ ಅಲ್ಲ, ಇದಕ್ಕೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಇದು ಸಾಮಾನ್ಯವಾಗಿ 6 ತಿಂಗಳವರೆಗೂ ಇರುತ್ತೆ. ಈಗ ನಮ್ಗೊಂದು ಅನುಮಾನ ಬರ್ಬೋದು, ಕುಡ್ದಿದ್ದ ಹಾಲೆಲ್ಲ ಮಗು ವಾಂತಿ ಮಾಡ್ತಾ ಇದೆ, ಅದರಿಂದ ಏನಾರ ತೊಂದರೆ ಆಗುತ್ತಾ ಅಂತ. ಅದರಿಂದ ಏನು ತೊಂದರೆ ಆಗಲ್ಲ. ನಿಮ್ ಮಗು ತೂಕನ್ ಮಾತ್ರ ಅವಾಗವಲೇ ನೋಡ್ಸಿ. ತೂಕ ಸರಿಯಾಗಿ ಜಾಸ್ತಿ ಆಗ್ತಾ ಇದ್ರೆ ಮಗುಗೆ ಬೇಕಾದಷ್ಟು ಹಾಲು ಸಿಗ್ತಾ ಇದೆ, ಮಗು ಹಾಲು ಅರಗಿಸ್ಕೊಳ್ತಾ ಇದೆ ಅಂತ ಗೊತ್ತಾಗುತ್ತೆ. 6 ತಿಂಗಳಾದ್ಮೇಲೆ ಈ ಕಕ್ಕೋದು ಕಡಿಮೆ ಆಗುತ್ತೆ. 6 ತಿಂಗಳವರೆಗೂ ಇರುತ್ತೆ. ಇದಕ್ಕೆ ನೀವೇನು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಎಷ್ಟು ಸಲ ಹಾಲು ಕುಡಿಸ್ಬೇಕು ಅಂತ ಕೆಲವರಿಗೆ ಒಂದು ಅನುಮಾನ ಬರುತ್ತೆ. ನೀವು ಯಾವುದೇ ರಿಜಿಡ್ ಶೆಡ್ಯೂಲ್ ನೋಡೋ ಅವಶ್ಯಕತೆ ಇಲ್ಲ. ಮಗು ಹತ್ತಾಗ ಹಾಲು ಕುಡಿಸಿ. ಕೆಲವರಿಗೆ ತುಂಬಾ ಹೊತ್ತು ಮಗು ನಿದ್ದೆ ಮಾಡಿದ್ರೆ ಒಂಥರ ಏನೋ ಗಾಬರಿ ಆಗುತ್ತೆ, ಮಗು ಇನ್ನು ಹಾಲೇ ಕೊಡ್ತಿಲ್ಲ. ಆಗ ಬೇಕಾದ್ರೆ ಮಗುನ ಸ್ವಲ್ಪ ಸಣ್ಣದಾಗಿ ಒಂದು ನೋವು ಮಾಡಿ, ಮಗುಗೆ ಒಂದ್ ಸ್ವಲ್ಪ ಚಿವಟಿ ಸಣ್ಣದಾಗಿ, ಅದರಿಂದ ಮಗು ತಕ್ಷಣ ಅಳ್ತಾ ಇದ್ರೆ ಅದೇನು ತೊಂದರೆ ಇಲ್ಲ ಅಂತ ಗೊತ್ತಾಗುತ್ತೆ. ನೀವು ಮಗು ಬೆಳೀತಾ ಹಾಲು ಕುಡಿಯೋ ಒಂದು ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ. ಯಾಕಂದ್ರೆ ಜಾಸ್ತಿ ಹಾಲು ಕುಡಿಯುತ್ತೆ. ಅವಾಗ ಹಾಲು ಫ್ರೀಕ್ವೆನ್ಸಿನೂ ಕಡಿಮೆ ಆಗ್ತಾ ಹೋಗುತ್ತೆ. ಕೆಲವು ತಾಯಂದ್ರಿಗೆ ಸಾಕಷ್ಟು ಹಾಲು ಬರ್ತಾ ಇದೆಯಾ ಅಂತ ಒಂದು ಅನುಮಾನ ಬರುತ್ತೆ. ಮಗು ತೂಕ ನೀವು ರೆಗ್ಯುಲರ್ ಆಗಿ ನೋಡ್ತಾ ಇರಿ. ಸಾಮಾನ್ಯವಾಗಿ 6 ತಿಂಗಳವರೆಗೂ ಮಗುನ ಮಂತ್ಲಿ ಚೆಕಪ್ ಅಂದ್ರೆ ಪ್ರತಿ ತಿಂಗಳು ಒಂದ್ಸಲ ಡಾಕ್ಟರ್ ತೋರಿಸ್ಬೇಕು. ಇದರಿಂದ ಮಗು ತೂಕ ಸರಿಯಾಗಿ ಜಾಸ್ತಿ ಆಗ್ತಾ ಇದೆ ಗೊತ್ತಾಗುತ್ತೆ. ಮತ್ತೆ ಮಗುವಿನ ಬೆಳವಣಿಗೆನು ಸರಿಯಾಗಿ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಎಷ್ಟೋ ಜನ ತಾಯಂದ್ರೆ ಕೇಳ್ತಾರೆ, ಮಗು ತುಂಬಾ ಅಳ್ತಾ ಇದೆ, ಹಾಲಿನ ಪುಡಿ ಬರ್ಕೊಡಿ ಅಂತ ಕೇಳ್ತಾರೆ. ಮಕ್ಕಳು ಅಳೋದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಇದನ್ನ ನಾನು ಬೇರೆ ಒಂದು ವಿಡಿಯೋನಲ್ಲಿ ಇದನ್ನೆಲ್ಲ ಹೇಳಿದ್ದೀನಿ. ಆ ವಿಡಿಯೋನು ಕೂಡ ನೋಡಿ. ಮಗು ಅಳ್ತಾ ಇದೆ ಅನ್ನೋ ಮಾತ್ರಕ್ಕೆ ಸಾಕಷ್ಟು ಹಾಲು ಸಿಗ್ತಾ ಇದೆ ಅಂತ ಹೇಳಲಿಕ್ಕಾಗಲ್ಲ. ಹಾಲು ಸರಿಯಾಗಿ ಸಿಗ್ತಾ ಇದೆ ಅಂತ ಗೊತ್ತಾಗಬೇಕಾದ್ರೆ ತೂಕ ನೋಡ್ಬೇಕು. ಅದರಿಂದ ಅವಾಗವಲ್ಲೇ ಚೆಕಪ್ ಕರ್ಕೊಂಡೋಗಿ ತೂಕ ಜಾಸ್ತಿ ಆಗ್ತಾ ಇದ್ರೆ
ಮಗುಗೆ ಸಾಕಷ್ಟು ಹಾಲು ಸಿಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಮತ್ತೆ ತಾಯಂದ್ರಿಗೆ ಹಾಲು ಕುಡಿಸೋದ್ರಿಂದ ಏನಾದ್ರು ಪ್ರಯೋಜನ ಇದೆಯಾ ಅಂತ ಒಂದು ಅನುಮಾನ ಬರ್ಬೋದು. ಖಂಡಿತವಾಗಿ ತಾಯಂದ್ರಿಗೂ ಕೂಡ ಇದರಿಂದ ಪ್ರಯೋಜನ ಇದೆ. ಗರ್ಭಿಣಿ ಆಗಿದ್ದಾಗ ಒಬ್ಬ ಹೆಂಗಸಿನ ತೂಕ ಜಾಸ್ತಿ ಆಗಿರುತ್ತೆ. ಇದು ಮಗುಗೆ ಹಾಲು ಕೊಡೋದ್ರಿಂದ ಇದು ತೂಕ ಸಹಜ ಸ್ಥಿತಿಗೆ ಬರೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ಕೆಲವು ಕ್ಯಾನ್ಸರ್ಗಳು ಕೂಡ ಎದೆ ಹಾಲು ಕುಡಿಸೋದ್ರಿಂದ ಬರೋ ಸಾಧ್ಯತೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಏನಂದ್ರೆ ಗರ್ಭಿಣಿ ಆದಾಗ ಗರ್ಭಕೋಶ ದೊಡ್ಡದಾಗಿರುತ್ತೆ. ಇದು ಸಹಜ ಸ್ಥಿತಿಗೆ ಬರ್ಲಿಕ್ಕೆ ಎದೆ ಹಾಲು ಕೊಡೋದ್ರಿಂದ ಸಹಾಯ ಆಗುತ್ತೆ. ಆದ್ರಿಂದ ಎದೆ ಹಾಲು ಕೊಡೋದ್ರಿಂದ ಮಗುಗೂ ಮಾತ್ರ ಅಲ್ಲ, ತಾಯಿಗೂ ಪ್ರಯೋಜನ ಇದೆ. ಇದನ್ನ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಮತ್ತೆ ತಾಯಂದ್ರಿಗೆ ಏನೋ ಒಂದು ಸಣ್ಣ ಪುಟ್ಟ ಕೆಮ್ಮು, ನೆಗಡಿ, ಜ್ವರ, ಬೇದಿ ಆತರ ಏನಾರ ಆದ್ರೆ ಹಾಲು ಕೊಡ್ಬೋದಾ ಅಂತ ಕೆಲವರಿಗೆ ಅನುಮಾನ ಬರುತ್ತೆ. ಖಂಡಿತವಾಗೂ ಇದರಿಂದ ಮಗುಗೆ ಯಾವ ತೊಂದರೆನೂ ಆಗಲ್ಲ. ನಿಮ್ಗೆ ಸಣ್ಣ ಪುಟ್ಟ ಕಾಯಿಲೆ ಇದ್ರೆ ನೀವು ಖಂಡಿತ ಮಗುಗೆ ಹಾಲು ಕೊಡಬಹುದು. ಆಮೇಲೆ ಕೆಮ್ಮು, ನೆಗಡಿ ಏನಾರ ಇದ್ರೆ ಬೇಕಾದ್ರೆ ಒಂದು ಮಾಸ್ಕ್ ಹಾಕೊಂಡು ಹಾಲು ಕುಡಿಸಿ, ಬೇರೆ ಏನು ಸಮಸ್ಯೆ ಆಗಲ್ಲ. ಮತ್ತೆ ತಾಯಿಗೆ ಏನಾದ್ರು ಔಷಧಿ ಕೊಡ್ತಾ ಇದ್ರೆ ಅದರಿಂದ ಮಗುಗೆ ತೊಂದರೆ ಆಗುತ್ತಾ? ಸಾಮಾನ್ಯವಾಗಿ ಕೊಡೋ ಔಷಧಿಗಳಿಂದ ಮಕ್ಕಳಿಗೆ ಯಾವ ತೊಂದರೆನೂ ಆಗಲ್ಲ. ಖಂಡಿತ ನೀವು ಎದೆ ಹಾಲು ಕೊಡ್ಬೋದು. ನಿಮ್ಗೆ ಏನಾದ್ರೂ ಅನುಮಾನ ಇದ್ರೆ ಡಾಕ್ಟರ್ನ ಕೇಳಿ. ಡಾಕ್ಟರ್ ಹೇಳಿದ್ರೆ ಮಾತ್ರ ನೀವು ಎದೆ ಹಾಲು ನಿಲ್ಲಿಸ್ಬೇಕು. ಇಲ್ಲದೆ ಹೋದ್ರೆ ಖಂಡಿತ ಎದೆ ಹಾಲು ನಿಲ್ಲಿಸ್ಬೇಡಿ. ಸಾಮಾನ್ಯವಾಗಿ ಬರೋ ಕಾಯಿಲೆಗಳಿಂದ ಮತ್ತೆ ಸಾಮಾನ್ಯವಾಗಿ ತಗೊಳ್ಳೋ ಔಷಧಿಗಳಿಂದ ಎದೆ ಹಾಲು ಕೊಡೋದ್ರಿಂದ ಯಾವುದೇ ಸಮಸ್ಯೆನೂ ಆಗಲ್ಲ. ನಿಮ್ಗೆ ಅನುಮಾನ ಇದ್ರೆ ಡಾಕ್ಟರ್ನ ಕೇಳಿ. ಮತ್ತೆ ತಿಂಗಳಿಗೆ ಮುಂಚೆ ಹುಟ್ಟಿದ್ರೆ ಏನ್ ಮಾಡ್ಬೇಕು ಅಂತ ಒಂದು ಅನುಮಾನ ಬರ್ಬೋದು. ಸಾಮಾನ್ಯವಾಗಿ ಮಕ್ಕಳ ತೂಕ 2.5 kg ಇಂದ 4 kg ವರೆಗೂ ಇರ್ಬೋದು. ಸ್ವಲ್ಪ ಮಾತ್ರ ಪ್ರಿಮೆಚೂರ್ ಆಗಿದ್ರೆ, ಈಗ ಒಂದು ಸುಮಾರು 2 kg ತೂಕ ಇದ್ರೆ ಸಾಮಾನ್ಯವಾಗಿ ಮಕ್ಕಳು ಚೆನ್ನಾಗಿ ಹಾಲು ಕುಡಿತಾರೆ. ಅದರಿಂದ ನೀವು ಬೇರೆ ಏನು ಮಾಡೋಗೋಜಿಲ್ಲ. ಇನ್ನು ತೂಕ ಕಡಿಮೆ ಇದ್ರೆ ಮಗುಗೆ ಚೆನ್ನಾಗಿ ಹಾಲು ಕುಡಿಯಕ್ ಆಗದೆ ಹೋದ್ರೆ ಹಾಲು ತೆಗೆದು ಟ್ಯೂಬ್ ಅಲ್ಲಿ ಕೊಡ್ಬೇಕಾಗ್ಬೋದು. ಅದನ್ನ ಡಾಕ್ಟರ್ ಹೇಳ್ತಾರೆ. ಅದರಿಂದ ಸ್ವಲ್ಪ ಪ್ರಿಮೆಚೂರ್ ಬೇಬಿ ಆಗಿದ್ರೆ ಮಗುನ ಬೆಚ್ಚಗಿಟ್ಕೊಳ್ಳಿ, ಎದೆ ಹಾಲು ಮಾತ್ರ ಕೊಟ್ರೆ ಸಾಕಾಗುತ್ತೆ. ಮಗು ಚೆನ್ನಾಗಿ ಕುಡಿದೇ ಹೋದ್ರೆ ಮಾತ್ರ ಬೇರೆ ಏನಾದ್ರೂ ಮಾಡ್ಬೇಕು. ಅವಾಗ ಅದನ್ನ ಡಾಕ್ಟರ್ ನೋಡಿ ಹೇಳ್ತಾರೆ. ಇನ್ನು ಕೆಲವರಿಗೆ ಈಗ ಟ್ವಿನ್ಸ್ ಆಯ್ತು, ಅವಳಿ ಜವಳಿ ಮಕ್ಕಳಾಯ್ತು, 2 ಮಕ್ಳಿಗೂ ಹಾಲು ಸಾಕಾಗುತ್ತಾ ಅಂತ ಒಂದು ಅನುಮಾನ ಬರಬಹುದು. ಸಾಮಾನ್ಯವಾಗಿ ಅವಳಿ ಜವಳಿ ಆದ್ರೂ ಕೂಡ 2 ಮಕ್ಳಿಗೂ ಬೇಕಾದಷ್ಟು ಹಾಲು ಸಾಮಾನ್ಯವಾಗಿ ಬರುತ್ತೆ. ಇದು ನೀವು ಎಷ್ಟು ಹಾಲು ಕುಡಿಸ್ತಿರೋ ಅಷ್ಟು ಹಾಲು ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಅದರಿಂದ ಸಾಮಾನ್ಯವಾಗಿ ಸಾಕಾಗುತ್ತೆ. ನೀವು ಪ್ರಾಕ್ಟೀಸ್ ಮಾಡಿದ್ರೆ 2 ಮಕ್ಳಿಗೂ ಒಂದೇ ಸಲ ಹಾಲು ಕೊಡಬಹುದು. ಒಂದೇ ಸಮಯದಲ್ಲಿ 2 ಮಕ್ಳಿಗೂ ಹಾಲು ಕುಡಿಸ್ಲಿಕ್ಕೆ ಸಾಧ್ಯ ಇದೆ. ಸ್ವಲ್ಪ ಇದಕ್ಕೆ ಯಾರ್ದಾರ ಸಹಾಯ ಬೇಕಾಗಬಹುದು. ಆದ್ರಿಂದ ಅವಳಿ ಜವಳಿ ಮಕ್ಳಿದ್ರು ಕೂಡ ಎದೆ ಹಾಲೇ ಸಾಕಾಗ್ಬೋದು 6 ತಿಂಗಳವರೆಗೆ. ಡಾಕ್ಟರ್ ಹೇಳಿದ್ರೆ ಮಾತ್ರ ಬೇರೆ ಹಾಲು ಕೊಡಿ, ಇಲ್ಲದೆ ಹೋದ್ರೆ ಕೊಡಕ್ ಹೋಗ್ಬೇಡಿ. ತಾಯಿ ಹಾಲು ಕೊಡೋದ್ರಿಂದ ಮಗು ಮತ್ತು ತಾಯಿಯ ನಡುವೆ ಒಂದು ಒಳ್ಳೆ ಭಾವನಾತ್ಮಕ ಸಂಬಂಧ ಉಂಟಾಗುತ್ತೆ. ಇದರಿಂದ ಮಗುವಿನ ಬೆಳವಣಿಗೆಗೂ ಕೂಡ ಸಹಾಯ ಆಗುತ್ತೆ. ಆದ್ರಿಂದ 6 ತಿಂಗಳವರೆಗೂ ನೀವು ತಾಯಿ ಹಾಲು ಮಾತ್ರ ಕೊಡಿ, ಬೇರೆ ಏನು ಕೊಡಕ್ ಹೋಗ್ಬೇಡಿ. 6 ತಿಂಗಳಾದ್ಮೇಲೆ ಮಾತ್ರ ಬೇರೆ ಆಹಾರವನ್ನ ಶುರು ಮಾಡಬಹುದು, ಅಲ್ಲಿವರೆಗೂ ಬೇಡ. ಇಷ್ಟ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಮಯ ಸಿಕ್ಕಿದಾಗ ಬೇರೆ ವಿಡಿಯೋ ಮಾಡ್ತೀನಿ. ನಿಮ್ಮ ಅಭಿಪ್ರಾಯನ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಜೈ ಶ್ರೀರಾಮ್, ಭಾರತ್ ಮಾತಾ ಕಿ ಜೈ.